ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಹಾಗೂ ಎಲ್ಲ ಚೆನ್ನಾಗಿದ್ದಾರೆ ಬಯಸ್ತೇನೆ. ಹಾಗೂ ನನ್ನ ಗಾಡಿ ಇವತ್ತು ಕಾರ್ಕಳಕ್ಕೆ ಹೋಗಿತ್ತು. ಹಾಗೂ ನಾನು ನಮ್ಮ ಕಂಪ್ನಿದು 2ನೇ ಗಾಡಿ ತಗೊಂಡು ಅನ್ಲೋಡ್ ಎಲ್ಲ ಮಾಡಿಕೊಂಡು ಕುಂದೂರು ರೋಡಲ್ಲಿ ಬರ್ತಾಯಿದ್ದೆ ಕ್ರಷರಿಗೆ ಹೋಗೋಣ ಅಂಥೇಳಿ. ಹಾಗೂ ಈ ಕುಂದೂರು ರೋಡಲ್ಲಿ ಬರೋದೇ ಒಂದು ದೊಡ್ಡ ವಿಷಯ. ಯಾಕಂದರೆ ಅಷ್ಟು ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದ್ದಾವೆ. ಈ ಗುಂಡಿಗೆ ಒಂದು ಬೈಕ್ ಹಾಕಿ ಮುಚ್ಚಿ ಅದ್ರ ಮೇಲೆ ಬೇಕಾದ್ರೆ ಹೋಗ್ಬೋದು, ಅಷ್ಟು ದೊಡ್ಡ ದೊಡ್ಡ ಗುಂಡಿಯು. ಮತ್ತು SC ಗಾಡಿಯಲ್ಲಿ ಕಡಿಮೆ ಇದೆಯಾ ಗುಂಡಿ ಹಾರೋದು, ಸ್ವಲ್ಪ ಒಂಚೂರು ಗುಂಡಿ ಹಾಕಿದ್ರೆ ಎತ್ತಿ ನೆಲಕ್ಕೆ ಹೊಡೆಯುತ್ತೆ, ಅಂತ ಜಂಪ್ ತಾಳುತ್ತೆ SC ಗಾಡಿಯಲ್ಲಿ. ಏನು ಮಾಡೋಣ, ನಾನು ಹೇಳ್ದಲ್ಲ ಲಾಸ್ಟ್ ಟೈಮಲ್ಲಿ, ನಮಗೂ ಗುಂಡಿಗೂ ಏಳೇಳು ಜನ್ಮದ ಅನುಬಂಧ ಇದೆ. ಹಂಗೆ ನಮ್ಮ ಟಿಪ್ಪರ್ಗಳಿಗೆ ಏನು ಮಾಡೋಕ್ಕಾಗಲ್ಲ. ಟಿಪ್ಪರ್ ಅಂದಮೇಲೆ ಕಾಡಿಗೆ ಹೋಗ್ಬೇಕು, ಬೆಟ್ಟನೂ ಹತ್ತಬೇಕು. ಇಂಥದ್ದು ಮಾಡೋದು ಹೇಳಿ, ಟಿಪ್ಪರ್ ಫೀಲ್ಡೇ ಹಂಗೆ, ಎಲ್ಲಿ ಬೇಕೋ ಅಲ್ಲಿ ನುಗ್ಸ್ತಾ ಇರ್ಬೇಕು ಗಾಡಿನ. ಹಾಗೆ ನಾನು ಈ ಗುಂಡಿ ರೋಡೆಲ್ಲ ನೋಡಿಕೊಂಡು ಮುಂದೆ ಬರ್ತಾಯಿದ್ದೆ. ಅದು ಇದು ಮುಗಿಯೋದಿಲ್ಲ. ಯಾಕಂದರೆ ಈ ರೋಡಲ್ಲಿ ಸ್ಪೀಡ್ ಹೋಗೋಂಗೂ ಇಲ್ಲ, ಆರಾಮಾಗಿ ಹೋಗಬೇಕು. ನೋಡಿ ಎಷ್ಟು ದಡ್ಡ ಅಂತಿದೆ. ಸೌಂಡ್ ಸ್ವಲ್ಪ ಸ್ಲೋ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಸೌಂಡ್ ಹೊಡಿಯುತ್ತೆ, ಅದು ದಡ್ಡ ಅಂತ ಅನ್ನುತ್ತೆ. ಎಂತ ಮಾಡೋಣ, ಫೈನಲ್ ನಾನು ಮುಂದೆ ಮೇಲೆಲ್ಲ ಬಂದೆ. ಎಂತ ಮಾಡೋದು, ಆರಾಮಾಗಿ ಹೋಗ್ಬೇಕಿಲ್ಲಿ, ಓಡ್ಕೊಂಡು ಹೋಗೋಕ್ಕೂ ಆಗಲ್ಲ. ಎಲ್ಲಿ ಹೋಗೋಣ ಅಂದರೆ ನಾನು ಅದನ್ನೆಲ್ಲ ನೋಡಿಕೊಂಡು ಆರಾಮಾಗಿ ಹತ್ತೋಗ್ತೀನಿ. ನೋಡಿ, ಅವ್ರ ಬೈಕವರಿಗೆ ಎಷ್ಟು ಕಷ್ಟ ಆಗ್ತಿದೆ ಬರೋದು, ಇನ್ನು ನಾವು ದೊಡ್ಡ ಗಾಡಿಯಲ್ಲಿ ಹೆಂಗೆ ಹೋಗಬೇಕು ಹೇಳಿ. ಏನು ಮಾಡೋದು, ಈ ಗುಂಡಿ ರೋಡು ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಕರೆಕ್ಟು ಕುಂದೂರಿಂದ ನಮ್ಮ ಚನ್ನಗೋಡಿಗೆ ಒಂದು 10 ಕಿಲೋಮೀಟ್ರ್ ಇದೆ ಹೋಗಬೇಕು. ಈ ರೋಡಲ್ಲಿ ಆರಾಮಾಗಿ ಹೋಗ್ಬೇಕು, ಏನು ಮಾಡೋಕ್ಕೂ ಆಗಲ್ಲ. ಮತ್ತು ನಮ್ಮ SC ಗಾಡಿಯಲ್ಲಿ ಜಂಪ್ ಏನು ಸಿಕ್ಕಾಪಟ್ಟೆ ಬರುತ್ತೆ. ನಾನು ಮತ್ತು ಎಂತ ಮಾಡೋಣ, ಆರಾಮಾಗಿ ಹೋಗ್ಬೇಕು ಈ ರೋಡಲ್ಲಿ. ಬಟ್ ಲೋಡ್ ಗಾಡಿ ಅಷ್ಟು ಗೊತ್ತಾಗಲ್ಲ. ಲೋಡ್ ಇರ್ತಾವಲ್ಲ, ಅಷ್ಟು ಜಂಪ್ ಗೊತ್ತಾಗಲ್ಲ. ಖಾಲಿ ಗಾಡಿಯಲ್ಲಿ ಮಾತ್ರ ಎತ್ತಾಕುತ್ತೆ. ಇನ್ನೇನೋ ಸೆಟ್ ಗಿಟ್ ಹೊಡೆದಿರೋ ಗಾಡಿ ಇದ್ದರೆ ಈ ರೋಡಲ್ಲಿ ಮಾತ್ರ ಸರಿಯಾಗಿ ಎತ್ತಾಕುತ್ತೆ. ಬಟ್ ಈ ಲೈನಲ್ಲಿ ತುಂಬ ಗಾಡಿಗಳು ಸುತ್ತಾಡ್ತವೆ ಮಾತ್ರ. ಕ್ರಷರ್ ಗಾಡಿ ಮತ್ತು ನಮ್ಮದು ಕ್ರಷರಿಂದ ಬರೋ ಗಾಡಿಗಳೆಲ್ಲ ಈ ರೋಡಲ್ಲಿ ಬರುತ್ತೆ. ಕುಂದೂರು ಸಾರ್ಗೋಡ್ ಹೋಗೋ ಗಾಡಿಗಳೆಲ್ಲ ಪಾಪ ಎರಡು ಡೈಲಿ ಸುತ್ತಾಡಬೇಕು. ಭಾರಿ ಕಷ್ಟ ಇದೆ ರೋಡಲ್ಲಿ ಬರೋದು ಅಂದರೆ. ಅಷ್ಟು ಎತ್ತೆತ್ತು ಬಿಸಾಕುತ್ತೆ ಗಾಡಿ ಇದು. ಎಂತ ಮಾಡೋಣ, ರೋಡು ಹಣೆ ಬರೋ ಒಂದೇ ಅಂತೇಳಿ ಸುಮ್ಮನೆ ಬರಬೇಕಷ್ಟೆ. ನಾನು ಹಾಗೂ ಇದು ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿದೆ ರೋಡಿಗೆ ಎಂಟ್ರಿ ಆದೆ. ಇನ್ನು ಇಲ್ಲಿಂದ ಆರಾಮಾಗಿ ಹೋಗೋಣ ಅಂಥೇಳಿ ಇಲ್ಲಿಂದ ನಾನು ಹೋಗ್ತಾ ಇದ್ದೆ ಮುಂದೆ. ಹಾಗೂ ಇಲ್ಲಿ ಒಂದು ಒಳ್ಳೆ ಸಖತ್ತಾಗಿರೋ ಸೀನಿಯರಿ ಇದೆ, ಸೂಪರಾಗಿದೆ. ನೋಡೋಕ್ಕೂ ಭಾರಿ ಚೆಂದ ಅದು ಸೀನಿಯರಿ, ಅದಕ್ಕೆ ನನಗೂ ಖುಷಿ ಇದು. ಅದಕ್ಕೆ ಈ ರೋಡಲ್ಲಿ ಅದೊಂದು ಭಾರಿ ಫೇಮಸ್ಸು ಮಾತ್ರ. ಬಟ್ ಇಲ್ಲಿ ನೈಟ್ ಹೊತ್ತು ಎಲ್ಲ ಬರೋಕ್ಕೆ ಭಾರಿ ಕಷ್ಟ ಇದೆ. ಯಾಕಂದರೆ ಅಷ್ಟು ಕ್ಲೌಡ್ಕ್ಕಿಂತ ಜಾಸ್ತಿ ಇದು ಅಷ್ಟು ಇದಿಲ್ಲ. ಯಾಕಂದರೆ ಫುಲ್ ಕತ್ಲೆಯಲ್ಲಿ ಏನಾದರೂ ಸಮಸ್ಯೆ ಆದರೆ ಏನೂ ಮಾಡೋಕ್ಕಾಗಲ್ಲ. ಮಲ್ಗೋಂಗೂ ಇಲ್ಲ, ನೆಟ್ವರ್ಕ್ ಇಲ್ಲ, ಏನಿಲ್ಲ ಈ ರೂಟಲ್ಲಿ ಕೆಳಗೆ ಇಳಿದಾದ್ಮೇಲೆ ನೆಟ್ವರ್ಕು ಇಲ್ಲ. ಹಾಗೂ ನಾನು ನನ್ನ ಗಾಡಿದು ಫೈನಲಾಗಿ ಒಂಚೂರು ವೀಡಿಯೋ ಎಲ್ಲ ಮಾಡಿಕೊಂಡು ಮುಂದೆ ಬರ್ತಾಯಿದ್ದೆ. ಆಮೇಲೆ ಒಂದು ಸ್ವಲ್ಪ ಮುಂದೆ ಬರ್ತಾಯಿದ್ದೆ, ಸ್ಪಾಟ್ ಬಂತು, ನಮ್ಮ ಸೀನಿಯರಿ ಸ್ಪಾಟು. ಅದಂತೂ ಮಾತ್ರ ಸಖತ್ತಾಗಿದೆ ಆ ಸ್ಪಾಟು. ಅಂದರೆ ಅಷ್ಟೊಂದು ಖುಷಿಯಾಗುತ್ತೆ, ಯಾಕಂದ್ರೆ ಓಪನ್ ಆಗಿರೋದು, ಅದು ಖುಷಿಯಾಗುತ್ತೆ. ತೋಟ ಸೆಂಟ್ರಲ್ಲಿರೋದು. ಇದು ಮಾಡೋಣ, ಈ ರೋಡಲ್ಲಿ ಗುಂಡಿ ರೋಡ್ ಮುಗಿಯೋದಿಲ್ಲ ಅಲ್ಲ. ಈ ಗುಂಡಿ ರೋಡಲ್ಲಿ ಜೋರಾಗಿ ಹೋಗೋಂಗಿಲ್ಲ, ಮೆಲ್ಲ ಹೋದ್ರೂ ಕೊಟ್ಟುತ್ತೆ, ಏನು ಮಾಡೋಕ್ಕಾಗಲ್ಲ. ನಾನು ನೋಡಿ ಒಳಗೆ ಗೊತ್ತಾಗುತ್ತಲ್ಲ ನಿಮಗೆ ಗಾಡಿ ಹೆಂಗೆ ಎತ್ತಾಗ್ತಿದೆ. ನಾನೇ ಒಂಥರ ಶೇಕ್ ಆಗ್ತಾಯಿದ್ದೀನಿ ಆ ಕಡೆ ಈ ಕಡೆ ಅಂತೇಳಿ. ನನ್ನ ಗಾಡಿ ಮಾತ್ರ ಶೇಕ್ ಆಗೋಲ್ಲ. SC ಗಾಡಿಯಲ್ಲಿ ಮಾತ್ರ ತುಂಬ ಶೇಕ್ ಆಗುತ್ತೆ. ಒಂದು ಸ್ವಲ್ಪ ಜೋರಾಗಿ ಎತ್ತಾಗಿದ್ರೆ ಮಾತ್ರ ಟಾಪಿಗೆ ತಲೆ ಹೊಡಿಯುತ್ತೆ. ನೋಡಿ ಹೆಂಗೆಲ್ಲ ಆಗ್ತಿದೆ ನನ್ನ ಗಾಡಿ. ಮೊಬೈಲ್ ಇಟ್ಕೊಳ್ಳೋಕ್ಕೂ ಆಗ್ತಿಲ್ಲ, ಭಾರಿ ಕಷ್ಟದಲ್ಲಿ ಮೊಬೈಲ್ ಇಟ್ಟಂಗೆ ಆಗ್ತಿದೆ ಈಗ. ಯಾಕಂದರೆ ಅಷ್ಟು ಗುಂಡಿ ರೋಡು, ಭಾರಿ ಶೇಕ್ ಅಂದರೆ ಭಾರಿ ಶೇಕು. ಮೊಬೈಲ್ ಬ್ಲಾಗ್ ಮಾಡೋಣಾದ್ರೂ ಮೇಲೆ ಕೆಳಗೆ ಆಗ್ತಿದೆ. ಬೇಜಾರು ಮಾಡ್ಕೋಬೇಡಿ, ಮೊಬೈಲ್ ಆ ಕಡೆ ಈ ಕಡೆ ಆಗ್ತಿದೆ ಅಂಥೇಳಿ. ಏನು ಮಾಡೋಕ್ಕಲ್ಲ, ಈ ಗುಂಡಿ ರೋಡಲ್ಲಿ ಎಂತನೂ ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಹೋಗ್ತಾ ಇರಬೇಕಷ್ಟೆ. ಏನು ಮಾಡೋದು, ಫೈನಲಾಗಿ ಮಾಡಬೇಕಲ್ಲ, ಕ್ರಷರ್ ರೀಚ್ ಆಗಬೇಕಲ್ಲ ಈ ರೋಡಲ್ಲಿ. ಇಲ್ಲಾಂದರೆ ಮುಡಿಯೇರೆ ಕಡೆ ಬಂದರೆ ಒಂದು ಸುತ್ತ ಬರ್ಬೇಕಾ. ಅದಕ್ಕೋಸ್ಕರ ಈ ರೋಡಲ್ಲಿ ಬಂದೆ ನಾನು. ಹಾಗೂ ನಾನು ಫೈನಲಾಗಿ ಆ ಸೀನಿಯರಿ ತೋರಿಸ್ತೀನಿ ನೋಡಿ. ಸಖತ್ತಾಗಿದೆ ಪ್ಲೇಸ್ ಅಂದರೆ ಮಾತ್ರ, ಅಲ್ಟಿಮೇಟ್ ಪ್ಲೇಸು. ನೋಡಿ ಸೂಪರಾಗಿದೆ, ಓಪನ್ ಆಗಿರೋದು ಇದು ಮಾತ್ರ ಸಖತ್ತಾಗಿ ಕಾಣ್ತಾ ಇದೆ. ಅಷ್ಟು ಇಷ್ಟ ಆಯಿತು ಅಂದರೆ ನನಗೆ ಸೀನಿಯರಿ. ಒಳ್ಳೆ ಫೋಟೋ ತೆಗಿಯೋಕ್ಕೆ ಮಸ್ತಿದೆ. ಹಾಗೂ ನನ್ನ ಬಂಗಾರಿನೂ ಸ್ವಲ್ಪ ನಿಲ್ಲಿಸಿದೆ ಅಲ್ಲೇ. ಸಖತ್ತಾಗಿ ನೋಡಿ ಎಂಥ ಲುಕ್ಕಲ್ಲಿ ಕಾಣ್ತಿದ್ದಲ್ಲ ನಮ್ಮದು 2ನೇ ಗಾಡಿ. ಸಖತ್ತಾಗಿದೆ ಗಾಡಿ ಅಂದರೆ ಗಾಡಿ. SC ಗಾಡಿ ಔಟ್ಲುಕ್ಕಿಗೆ ಸೂಪರ್ ಗಾಡಿ, ಬಟ್ ಸೇಫ್ಟಿ ಗಾಡಿ ಮಾತ್ರ SC ಗಾಡಿ.
ಮತ್ತು ಹೇಳ್ತೀವಲ್ಲ ಟಾಟಾ ಈಸ್ ದ ಕಿಂಗ್ ಅಂತೇಳಿ, ನಮ್ಮ ಮಲೆನಾಡಿಗೆ ಮಾತ್ರ ಟಾಟಾ ಕಿಂಗೇ ಬಿಡಿ. ಯಾವತ್ತಿಗೂ ನಮ್ಮ ಮಲೆನಾಡಿಗೆ ನಮ್ಮ ಟಾಟಾ ಫೇಲ್ಯೂರೇ ಇಲ್ಲ. ನಮ್ಮ ಗಾಡಿ ಟಾಟಾದಲ್ಲಿ ಟಾಟಾ ಬಸ್ ಸಕ್ಕತ್ತಾಗಿದೆ. ಹಾಗೂ ನಾವು ನನ್ನ ಗಾಡಿ ಹತ್ರ ಒಂದು ಸೆಲ್ಫಿ ತಗೊಂಡು ನೀನು ಹಿಂದ್ಗಡೆ ಸೀನಿಯರ್ ಎಲ್ಲ ನೋಡಿಕೊಂಡು, ಈ ಸೀನಿಯರ್ ನೋಡೋದಕ್ಕೋಸ್ಕರನೇ ಬರಬೇಕು, ಬಿಟ್ಟರೆ ಈ ರೋಡಲ್ಲಿ ಸ್ವಲ್ಪ ಗುಂಡಿ ಅಂತೇಳಿ ಮಾತ್ರ. ಹಾಗೂ ನಾನು ನನ್ನ ಗಾಡಿ ಮುಂದೆ ಒಂದು ರೀಲ್ಸ್ ಎಲ್ಲ ಮಾಡಿಕೊಂಡು ಚೂರು ನಾನು ಫೈನಲ್ಲಾಗಿ ಕ್ರಷರ್ ಕಡೆ ಹೊರಟೆ. ಯಾಕಂದರೆ ಟೈಮ್ ಆಯಿತು, ಊಟಕ್ಕೆ ಹೋದರೆ ಬರೋದು ಲೇಟ್ ಅಂತೇಳಿ ನಾನು ನನ್ನ ಗಾಡಿ ಫೈನಲ್ ಒಂದು ಲುಕ್ ತಗೊಂಡು ಹಾಗೂ ನಾನು ನನ್ನ ಗಾಡಿ ಹತ್ರ ಹೋಗಿ ಮತ್ತೆ ಹೊರಟೆ. ನಾನು ಅಲ್ಲಿಂದ ಫೈನಲ್ ಒಂದು ಲುಕ್ ತಗೊಂಡು ನಾನು ನನ್ನ ಗಾಡಿ ಕಡೆ ಹೊರಟೆ. ಯಾಕಂದರೆ ಚೂರು ಬೇಗ ಹೋದರೆ ಈ ಗುಂಡಿ ರೋಡ್ ಸ್ವಲ್ಪ ಪಾಸ್ ಮಾಡ್ಕೋಬೇಕು. ಇನ್ನೇನು ಜಾಸ್ತಿ ಏನಿಲ್ಲ, ಒಂದು 2-3 ಕಿಲೋಮೀಟ್ರ್ ಹೋಗಬೇಕು ಅಷ್ಟೇ. ಇನ್ನೇನು ಮಾಡೋದು, ಹೋಗಲೇಬೇಕಲ್ಲ. ಒಂದು 2-3 ಕಿಲೋಮೀಟ್ರ್ ಹೋದರೆ ಕ್ರಷರ್ ಬರುತ್ತೆ. ಅದಕ್ಕೆ ನಾನು ಹೊರಟೆ. ಮತ್ತು ಊಟಕ್ಕೆ ಹೋದರೆ ಕಷ್ಟ ಆಗುತ್ತೆ ಅಂತ ಮತ್ತೆ 3-3:30 ಗಂಟೆ ಕಾಯಬೇಕು ಊಟ ಮಾಡ್ಕೊಬಂದು. ಹಾಗೂ ನೋಡಿ ನಾನೊಂದು ಫೈನಲ್ ಲುಕ್ ತಗೊಂಡು ಹೊರಟೆ. ಮತ್ತು ಪ್ಲೇಸ್ ಇದೆಲ್ಲ ಸೂಪರಾಗಿದೆ, ಒಳ್ಳೆ ವ್ಯೂ ಪಾಯಿಂಟ್ ಅಂದರೆ ಹೇಳಬೇಕು. ಬೆಳಗ್ಗೆ ಟೈಮಲ್ಲಿ ಬಂದರೆ ಮಾತ್ರ ಸಖತ್ತಾಗಿದೆ ಪಾಯಿಂಟ್ ಇಲ್ಲಿ, ಒಂದು ಓಪನ್ ಪ್ಲೇಸಲ್ಲಿ. ಮತ್ತು ಸುತ್ತಮುತ್ತ ಇರೋದೆಲ್ಲ ಕಾಫಿ ತೋಟಗಳೆಲ್ಲ. ಸೊ ಗೊತ್ತಲ್ಲ, ಅದು ಮಾಮೂಲಿ ನಮ್ಮ ಮಲೆನಾಡು ಸೈಡಲ್ಲಿ ಅದು ಫೇಮಸ್ ಕಾಫಿ ತೋಟಗಳು. ಹಾಗೂ ನಾನು ಲೋಡೆಲ್ಲ ಮಾಡಿಕೊಂಡು ಹಾಲ್ದೂರು ಬಂದೆ. ಲೋಡೆಲ್ಲ ಮಾಡಿಕೊಂಡು ಕ್ರಷರಲ್ಲಿ ಬೇಗ ಹೋದ ತಕ್ಷಣ ಲೋಡ್ ಆಯಿತು. ಊಟಕ್ಕೆ ಹೋಗಿ ಹೊಲ್ಟಿದ್ದ, ಅವನು ಕರೆದು ಊಟ ಆಮೇಲೆ ಮಾಡೋಣ, ಒಂದು ಗಾಡಿ ಲೋಡ್ ಮಾಡು ಅಂತ ಹೇಳಿದೆ. ಪಾಪ ಅವನು ಲೋಡ್ ಮಾಡ್ದೆ, ನಮ್ಮ ಕಪಿಲ್ ಅಂತೇಳಿ ಡೋಸರ್ ಅವನು. ಲೋಡೆಲ್ಲ ಮಾಡ್ಕೊಂಡು ನಾನು ಹಾಲ್ದೂರು ಕಡೆ ಬಂದೆ. ಇವತ್ತು ಗೊತ್ತಲ್ಲ ಹಾಲ್ದೂರು ಸಂತೆ ಬೇರೆ. ನಾನು ವಿಡಿಯೋ ಎಲ್ಲ ಮಾಡ್ಕೊಂಡ್ಬರ್ತಾಗ ಮೊಬೈಲ್ ಇಟ್ಕೊಳ್ಳೋದು ಈ ಎಸ್ ಸಿ ಗಾಡಿಯಲ್ಲಿ ಆಗಲ್ಲ. ಯಾಕಂದರೆ ನನ್ನ ಗಾಡಿಯಲ್ಲಿ ಆದರೆ ಸ್ಟ್ಯಾಂಡ್ ಎಲ್ಲ ಇತ್ತು, ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡಬೇಕು. ನಾನು ಎಂತ ಮಾಡೋಣ ಅದಾರು ಮಾಡೋಣ ಅಂತೇಳಿ ಬಂದೆ. ಮತ್ತು ಈ ಗಾಡಿಯಲ್ಲಿ ಮಾತ್ರ ಡ್ರೈವರ್ ಸಖತ್ತಾಗಿದ್ದಾನೆ ಮಾತ್ರ. ಯಾಕಂದರೆ ಈ ಗಾಡಿ ಎಷ್ಟು ಕ್ಲೀನಾಗಿ ಇಟ್ಟಿದ್ದಾನೆ, ಸಬ್-ವೂಫರ್ ಎಲ್ಲ ಹಾಕೊಂಡಿದ್ದಾನೆ. ನನ್ನ ಗಾಡಿಯಲ್ಲಿ ಇಲ್ಲ ನೋಡಿ ಸಬ್-ವೂಫರ್, ಎಷ್ಟು ದೊಡ್ಡ 12 ಇಂಚ್ ಸಬ್-ವೂಫರ್ ಹಾಕಿದ್ದಾನೆ. ಹಾಕಿದ್ರೆ ಮಾತ್ರ ಕಿವಿ ಎಲ್ಲ ಒಡೆದೋಗುತ್ತೆ, ಅಷ್ಟು ಕ್ಲೌಡಿಂದ ಸೌಂಡ್ ಸಖತ್ತಾಗಿದೆ ಅದರದ್ದು. ನಾನು ಅಂತಿಂತ ಫೈನಲಾಗಿ ಹೊರಟೆ. ನಮ್ಮ ಫ್ರೆಂಡು ಫೋನ್ ಮಾಡ್ದೆ, ನನ್ನ ಗಾಡಿ ತಗೊಂಡೋದಲ್ಲ ಡ್ರೈವರ್, ಈ ಗಾಡಿ ಡ್ರೈವರು, ನಾನು ಬರ್ತಾಯಿದ್ದೀನಿ ಅಂತೇಳಿ. ಬಾ ಮಚ್ಚ, ನಾನು ಮುಂದೆ ಸಿಗ್ತೀನಿ ಅಂದೆ ಅವನಿಗೂ. ಹಾಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಗೈಸ್. ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾದಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.